ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ನಿಸರ್ಗ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಬ್ಲಾಗಿಗೆ ಪಾರ್ಟ್ 1 ಪಾರ್ಟ್ 2 ತೀಜ್ ಬ್ಲಾಗಿಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಇದೇ ಥರ ಮುಂದೆ ಬರುವ ಬ್ಲಾಗ್ಸ್ಗಳಿಗೆ ಇಷ್ಟಪಡಿ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಏನಪ್ಪ ವಿಷಯ ಅಂತ ಅಂದರೆ, ಇವತ್ತು ಸಂಡೇ, ಎಲ್ಲಾದರೂ ಆಚೆ ಹೋಗೋಣ ಅಂತಂದರೆ, ಆಚೆ ಮೀನ್ಸ್ ತುಂಬ ದೂರ ಅಲ್ಲ, ಇಲ್ಲೇ ಸುತ್ತಮುತ್ತ ಪ್ಲೇಸಸ್ನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 1 ವೀಕಿಂದ ಮಂತ್ ಎಂಡ್ ಇತ್ತು, ವರ್ಕ್ ಲೋಡ್ ತುಂಬಾ ಇತ್ತು, ಸ್ಟ್ರೆಸ್ ಇತ್ತು. ಅದಕ್ಕೋಸ್ಕರ ಇವತ್ತು ಸಂಡೇ ಸ್ವಲ್ಪ ಆಚೆ ಹೋಗಿ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಔಟಿಂಗೂ ಆಗುತ್ತೆ, ಅದ್ರ ಜೊತೆ ಬ್ಲಾಗು ಆಗುತ್ತೆ, ಎರಡೂ ಆಗುತ್ತೆ ಅಂತ ಅಂದ್ಕೊಂಡು ಬ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಗೈಸ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಅಂತಂದರೆ, 2 ಡೇಸ್ ಬ್ಯಾಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ನ ಹಾಕಿದ್ದೆ, ಸ್ಟೋರಿನ ಹಾಕಿದ್ದೆ, ಪೋಲ್ ಹಾಕಿದ್ದೆ. ಲೈಕ್ ನನ್ನ ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡಲಿ ಅಂತ, ಲೈಕ್ ಕನ್ನಡ ಆರ್ ಲಂಬಾಣಿ ಅಂತ. ತುಂಬ ಜನ ಕನ್ನಡಗೆ ವೋಟ್ ಮಾಡಿದ್ದೀರಾ ಆ್ಯಂಡ್ ಮ್ಯಾಕ್ಸಿಮಮ್ 50% ಲಂಬಾಣಿಗೂ ವೋಟ್ ಮಾಡಿದ್ದೀರಾ. ಐ ಥಾಟ್ ಲೈಕ್ ಡೈಲಿ ಬ್ಲಾಗ್ಸ್ ಆಗಲಿ ಅಥವಾ ರ್ಯಾಂಡಮ್ ಬ್ಲಾಗ್ಸ್ನ ನಾನು ಕನ್ನಡದಲ್ಲೇ ಮಾಡ್ತೀನಿ. ಒಕೇಶ್ನಲಿ ಬ್ಲಾಗ್ಸ್ ಇರ್ತಾವಲ್ಲ, ಅಂದರೆ ಫ್ಯಾಮ್ಲಿ ಜೊತೆ ನಮ್ಮ ಕಲ್ಚರ್ ಫಂಕ್ಷನ್ಸ್ ಆಗಲಿ, ಫ್ಯಾಮ್ಲಿ ಗೆಟ್ ಟುಗೆದರ್, ಆ ಒಂದು ಬ್ಲಾಗ್ನ ನಾನು ನಮ್ಮ ಮಂದಿಯಲ್ಲಿ, ಅಂದರೆ ಮೀನ್ಸ್ ನಮ್ಮ ಲ್ಯಾಂಗ್ವೇಜಲ್ಲಿ ಲಂಬಾಣಿಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಇದು ವರ್ಕ್ ಆಗುತ್ತೆ, ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ 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 ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಒಂದು ಔಟ್ಫಿಟ್ ಚೇಂಜ್ ಮಾಡಿ ರೆಡಿಯಾಗಿ ನಿಮಗೆ ಸಿಗ್ತೀನಿ. ಸ್ಟೇ ಟ್ಯೂನ್. ದಿಸ್ ಇಸ್ ಮೈ ಔಟ್ಫಿಟ್. ಲೆಟ್ಸ್ ಗೋ. ವಾಟರ್ ಬಾಟಲ್ನ ಕ್ಯಾರಿ ಮಾಡ್ತಾಯಿದ್ದೀನಿ ಆ್ಯಂಡ್ ಸ್ಕಾರ್ಫ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಬಿಸಿಲಿದೆ, ಡಸ್ಟಲ್ಲಿ ಫೇಸ್ ಗಲೀಜಾಗ್ಬಿಡುತ್ತಂತ. ಲೆಟ್ಸ್ ಗೋ. ಫ್ರೆಂಡ್ಸ್, ಇವಾಗ ನಾನು ಎಲ್ಲಿರೋದಂತ ಅಂದರೆ ಬೂತ್ನಾಳ್ ಕೆರೆ ಹತ್ರ. ಲೈಕ್ ಇಲ್ಲಿ ನೀರು ಬಂದು ತುಂಬ ದಿನ ಆಯಿತು, ಬಟ್ ನನಗೆ ಬರೋಕ್ಕಾಗಿರಲಿಲ್ಲ. ಇವತ್ತು ಫ್ರೀ ಇದೆ ಅಂತ ಇವತ್ತು ಬಂದಿದ್ದೀನಿ. ಸಿ ಇವತ್ತಿನ ಕ್ಯಾಮ್ರಾಮ್ಯಾನ್ ಬಂದುಬಿಟ್ಟು ನಮ್ಮ ಮೇಡಮು, ನಮ್ಮ ಕಲೀಗು. ಅವ್ರಿಗೆ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಬಂದಿರೋದು, ಅವ್ರು ಬರ್ತಾ ಇಲ್ಲ, ಶೈ ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವರು ಈ ಬ್ಲಾಗಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಆ್ಯಕ್ಚುಲಿ ಗೈಸ್ ಏನಂತ ಅಂದರೆ, ನಾನಿವತ್ತು ಈ ಥರ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀನಾ. ನನಗೆ ನೀರಲ್ಲಿ ಆಟಾಡಬೇಕಾಗಿದೆ ಗೈಸ್. ಇವಾಗ ತೊಯ್ಸ್ಕೊಂಡು ಬಿಡ್ತೀನಿ, ಮತ್ತೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರೋದಕ್ಕೆ ಆಗಲ್ಲ. ನನಗೆ ಆಟಾಡಬೇಕಿತ್ತು ನೀರಲ್ಲಿ. ಇಟ್ಸ್ ನೈಸ್. ಓಕೆ, ತುಂಬಾ ಚೆನ್ನಾಗಿದೆ. ಒಂದು ನಿಮಿಷ. ಆ್ಯಕ್ಚುಲಿ ನಾನು ಸಾಯಂಕಾಲ ಬರಬೇಕಾಗಿತ್ತು ಗಾಯ್ಸ್. ಇಷ್ಟು ಬಿಸಿಲಲ್ಲಿ ಜಾಸ್ತಿ ನಿಲ್ಲೋದಕ್ಕೆ ಆಗಲ್ಲ.
ಬಟ್ ಓಕೆ ನೀರ ಹತ್ರ ನಿಲ್ಬೋದು, ನೀರಿಂದ ಆಚೆ ಬಂದರೆ ನಿಲ್ಲಕ್ಕೆ ಆಗಲ್ಲ ಗೈಸ್. ನಾನು ಡ್ರೆಸ್ ಚೇಂಜ್ ಮಾಡಿ ಬರ್ಬೇಕಿತ್ತು, ನಾನು ಬೇರೆ ಡ್ರೆಸ್ ಹಾಕ್ಕೊಂಡು ಬರ್ಬೇಕಿತ್ತು, ನಾನು ನೀರಲ್ಲಿ ಆಟ ಆಡಬೇಕು. ಓಕೆ, ಇವಾಗ ಇಲ್ಲಿಂದ ಬೇರೆ ಕಡೆ ಹೋಗೋಣ. ಇಲ್ಲೇ ಬ್ಯಾಕ್ ಸೈಡ್ ಒಂದು ಪಾರ್ಕ್ ಇದೆ, ನೋಡೋಣ. ಅಲ್ಲಿ ಒಳಗಡೆ ಎಂಟ್ರಿ ಕೊಟ್ಟರೆ ಹೋಗೋಣ, ಇಲ್ಲಾಂದರೆ ಆಚೆ ಕಡೆಯಿಂದ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಒಂದು ಬ್ಯಾಡ್ ನ್ಯೂಸ್ ಏನಂತ ಅಂದರೆ ಪಾರ್ಕ್ ಓಪನ್ ಇಲ್ಲ. ಪಾರ್ಕ್ ಬಂದುಬಿಟ್ಟು ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ. ಸೊ ಪಾರ್ಕ್ ಒಳಗಡೆ ಹೋಗೋದಕ್ಕಾಗಲ್ಲ, ಸಾರಿ. ಬನ್ನಿ ಮತ್ತೆ ಬೇರೆ ಯಾವುದಾದ್ರೂ ಪ್ಲೇಸ್ ಇದ್ದರೆ ಹೋಗೋಣ. ಓಕೆ, ಇವಾಗ ನಾವು ಒಂದು ಕಬ್ಬಿನಾಲ್ ಬ್ರೇಕ್ನ ತೊಗೊಂಡಿದ್ದೀವಿ. ಕಬ್ಬಿನಾಲ್ ಕುಡಿತಾ ಇದ್ದೀವಿ ಬಿಕಾಸ್ ತುಂಬಾ ಬಿಸಿಲಿದೆ. ಅದಕ್ಕೋಸ್ಕರ ಸ್ವಲ್ಪ ಶಕ್ತಿಗೆ ಕಬ್ಬಿನಾಲ್ ಜ್ಯೂಸನ್ನ ಕುಡಿತಾ ಇದ್ದೀವಿ. ಕಬ್ಬಿನಾಲ್ ಕುಡಿದ್ಬಿಟ್ಟು ಹೊರಡೋಣ. ನಾವು ಬಂದಿರೋ ಟೈಮಿಂಗೇ ಸರಿ ಇಲ್ಲ ಅಂತ ಅನಿಸುತ್ತೆ. ಆವಾಗಲೇ ಒಂದು ಪಾರ್ಕ್ ತೋರಿಸ್ನಲ್ಲ, ಆ ಪಾರ್ಕು ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ. ಅದ್ರ ಅಪೋಸಿಟ್ ಇನ್ನೊಂದಿದೆ, ಭೂತ್ನಾಳ್ ವನ ಅಂತ, ಅದು ಕೂಡ ಕ್ಲೋಸ್ ಮಾಡಿದ್ದಾರೆ. ನಾವು ಹೋಗೋ ಟೈಮಿಗೆ ಕರೆಕ್ಟ್ ಅವರು ಹೊರಗಡೆ ಬಂದು ಗೇಟ್ನ ಕ್ಲೋಸ್ ಮಾಡಿದರು. ಇವಾಗ ಇಲ್ಲಿ ಹಿಂದ್ಗಡೆ ಇನ್ನೊಂದಿದೆ, ಅದು ನೋಡೋಣ ಅಲ್ಲಿ ಬಿಡ್ತಾರೋ ಇಲ್ಲೋ ಅಂತ. ಏನಕ್ಕಿಷ್ಟು ಹುಡುಕ್ತಾ ಇದ್ದೀನಿ ಅಂದರೆ ಫೋಟೋ ಶೂಟ್ ಮಾಡಬೇಕು, ಫೋಟೋ ತೆಗೆಸ್ಕೊಳ್ಳೋಣ ಒಂದೆರಡು ಅಂತ ಚೆನ್ನಾಗಿರೋದು ನೋಡ್ತಾ ಇದ್ದೀನಿ. ಬಟ್ ಚೆನ್ನಾಗಿರೋದು ಹುಡುಕ್ತಾ ಇದ್ದೀನಿ, ಯಾವುದೂ ಸಿಗ್ತಾ ಇಲ್ಲ. ನಮ್ಮ ಟೈಮಿಂಗೇ ಸರಿ ಇಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ, ಸಿಕ್ಕರೆ ಫೋಟೋ ತೆಗೆಸ್ಕೊಂಡು ಹೋಗೋಣ, ಇಲ್ಲ ಅಂದರೆ ಊಟ ಮಾಡಿ ಹೋಗಿ ಮಲ್ಕೊಂಬಿಡೋಣ ಅಷ್ಟೇ ಗೈಸ್. ಓಕೆ, ನಾವು ಹೋಗಿರೋ ಪ್ಲೇಸ್ ಯಾವುದು ಕೂಡ ಓಪನ್ ಇರಲಿಲ್ಲ. ಒಂದೇ ಅದು ಭೂತ್ನಾಳ್ ಕೆರೆ, ಅದು ಬಿಟ್ಟರೆ ಯಾವ್ದು ಪಾರ್ಕ್ ಆಗಲಿ, ಯಾವುದು ಫೋಟೋಶೂಟ್ ಪ್ಲೇಸ್ ಆಗಲಿ ಯಾವುದು ಕೂಡ ಓಪನ್ ಇರಲಿಲ್ಲ. ಲಾಸ್ಟ್ ನೀವು ತೋರಿಸಿದ್ನಲ್ಲ, ಅದು ಕೂಡ ನಮ್ಗೆ ಒಳಗಡೆ ಎಂಟ್ರಿ ಕೊಡಲಿಲ್ಲ ಅವರು, ಫೋಟೋಸ್ ತೆಗೆಸ್ಕೋಬೇಕಂತ. ಅಂದರೆ ಸುಮ್ಮನೆ ಹಂಗೆ ಬಂದ್ವಿ ನಾವು. ಏನು ನಾವು ಹೋಗಿರೋ ಟೈಮ್ ಸರಿ ಇರಲಿಲ್ವೋ ಅಥವಾ ನಮ್ಮ ಟೈಮ್ ಸರಿ ಇರಲಿಲ್ವೋ ಒಂದು ಗೊತ್ತಾಗಲಿಲ್ಲ. ಇವಾಗ ಇಲ್ಲೊಂದು ಕೆಫೆ ಇದೆ, ಆ ಕೆಫೆಗೆ ಬಂದಿದ್ದೀವಿ, ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಮಧ್ಯಾಹ್ನ ಆಗಿದೆ, ಆಲ್ಮೋಸ್ಟ್ 2:15 ಆಗಿದೆ ಟೈಮು. ಇವಾಗ ಆರ್ಡ್ರ್ ಮಾಡಿದ್ದೀವಿ ಫುಡ್ ಬಂದಾದಮೇಲೆ ಊಟ ಮಾಡಿಕೊಂಡು ಮನೆಗೆ ಹೋಗೋಣ. ಸಾಯಂಕಾಲ ಪ್ಲ್ಯಾನ್ ಮಾಡಿದ್ದೀವಿ ಹೊರಗಡೆ ಹೋಗ್ಬೇಕಂತ. ಅಂದರೆ ಇಲ್ಲೊಂದು ಸೇಲ್ ಬಂದಿದೆ, ಆ ಸೇಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಹೋದರೆ ನಿಮಗೆ ತೋರಿಸ್ತೀನಿ ಬ್ಲಾಗಲ್ಲಿ. ಹೋಗಲಿಲ್ಲ ಅಂತ ಅಂದರೆ ಐ ಆಮ್ ಸಾರಿ, ಬ್ಲಾಗ್ ತುಂಬಾ ಶಾರ್ಟ್ ಆಗುತ್ತೆ, ನಾನು ಅಪ್ಲೋಡ್ ಮಾಡೋದಿಲ್ಲ. ಇನ್ ಕೇಸ್ ಬ್ಲಾಗ್ ಚೆನ್ನಾಗಾಗಿದ್ದರೆ ನಾನು ಅಪ್ಲೋಡ್ ಮಾಡ್ತೀನಿ. ಬ್ಲಾಗ್ ಏನಾದರೂ ಚೆನ್ನಾಗಾಗಿರಲಿಲ್ಲ ಅಂದರೆ ಅಪ್ಲೋಡ್ ಮಾಡಲ್ಲ, ಎಡಿಟ್ ಮಾಡಬೇಕಾದ್ರೆ ನೋಡ್ತೀನಿ, ಚೆನ್ನಾಗಾಗಿದೆ ಅಷ್ಟೇ ನಾನು ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಐ ಆಮ್ ಸೊ ಸಾರಿ. ಓಕೆ, ಇವಾಗ ಫುಡ್ ಬರುತ್ತೆ, ಊಟ ಮಾಡಿಕೊಂಡು ಮನೆಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಇದನ್ನು ಆರ್ಡ್ರ್ ಮಾಡಿದ್ದೀವಿ, ಡ್ರ್ಯಾಗನ್ ಚಿಕನ್. ತಿಂದ್ಬಿಟ್ಟು ಟೇಸ್ಟ್ ಮಾಡೋಣ ಹೇಗಿದೆ. ಚೆನ್ನಾಗಿದೆ. ಆ್ಯಂಡ್ ಬಿರಿಯಾನಿ ಪ್ಲಸ್ ಡ್ರ್ಯಾಗನ್ ಚಿಕನ್. ಇವಾಗ ಊಟ ಮಾಡಿ ಸಿಗ್ತೇನೆ. ಬಂದುಬಿಟ್ಟು ನಾನು ಹಂಗೆ ಮಲ್ಕೊಂಡ್ಬಿಟ್ಟೆ, ವೀಡಿಯೋದಲ್ಲಿ ಏನೂ ಹೇಳೋದಕ್ಕಾಗಲಿಲ್ಲ. ಇವಾಗ ಈವ್ನಿಂಗ್ 6:30 ಆಗಿದೆ. ಇವಾಗ ಮತ್ತೆ ಆಚೆ ಹೋಗ್ತಾ ಇದ್ದೀವಿ. ಆಗಲೇ ನಿಮ್ಮ ಬ್ಲಾಗಲ್ಲಿ ಹೇಳಿದ್ದೆ ನಾನು, ಸೇಲ್ ಬಂದಿದೆ, ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅಂತ. ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಸೊ ಈ ಥರ ಕ್ಯಾಶುವಲ್ ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ ನಾನು. ಬನ್ನಿ ಹೊರಡೋಣ.
ನೋಡಿ ಗೈಸ್, ಬಿಜಾಪುರ್ ಸೇಲ್. क्या सेट है क्या ये? सेट हो गया, नायरा सेट आ गया, नायरा सेट. स्टेट ನೋಡಿ ಗೈಸ್, ಜುತ್ತಿ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಇಲ್ಲಿ ಬಳೆಗಳ ಕಲೆಕ್ಷನ್ ಇದೆ, ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ. ಗಾಜಿನ ಬಳೆಗಳಾಯ್ತಾ. ಈ ಥರ ಬೆಳೆಗಳು ನಮ್ಮ ಮಮ್ಮಿ ಹತ್ರ ಇತ್ತು, ನಮ್ಮ ಸುದ್ದಿ ಮಮ್ಮಿ ಹತ್ರ. ಇದೆಲ್ಲ ಓಲ್ಡ್ ಫ್ಯಾಷನ್ ಗೈಸ್, ಇವಾಗ ಮತ್ತೆ ಟ್ರೆಂಡಿಂಗಲ್ಲಿ ಬಂದಿದ್ದಾವೆ ಇವೆಲ್ಲ. ಈ ಥರ ಬೆಳೆಗಳು ನಮ್ಮ ಮಮ್ಮಿ ಹತ್ರ ತುಂಬಾ ಕಲೆಕ್ಷನ್ ಇದೆ. ಇಲ್ಲಿ ನೋಡಿ ಉಪ್ಪಿನಕಾಯಿ, ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ಇದರಲ್ಲಿ ನನಗೆ ಹೆಸರೇ ಗೊತ್ತಿಲ್ಲ. ಒಂದೇ ಇದೊಂದು ಗೊತ್ತು, ಮ್ಯಾಂಗೋ ಇದೊಂದು ಗೊತ್ತು, ಇದು ಚಿಲ್ಲಿ ಆ್ಯಂಡ್ ಇದೊಂದು ಗೊತ್ತು, ಇದು ಲಿಂಬೆಹಣ್ಣು, ಇದು ಕೂಡ ಗ್ರೀನ್ ಚಿಲ್ಲಿದು. ಇಲ್ಲಿ ನೋಡಿದ್ದು ರಂಗೋಲಿದು ಚೆನ್ನಾಗಿದೆ. ಇದು ಪ್ಲೇಟ್ಸ್ ನಮ್ಮ ಮಮ್ಮಿಗೆ ಯೂಸ್ ಆಗುತ್ತೆ. ಕೇಳ್ತೀನಿ ಅವರಿಗೆ, ನನ್ನ ಬಜೆಟಲ್ಲಿದ್ದರೆ ತೊಗೊಳ್ತೀನಿ. ಇದು 50ಗೆ ಒಂದು ಅಂತ ಇದು ರಂಗೋಲಿದು. ಆ್ಯಂಡ್ ಇದು 160ಗೆ 2 ಅಂತೆ ಮೀಶೋದಲ್ಲಿ ಗೈಸ್. 50 ರೂಪಿಗೆ ಜೋಡಿ ಪ್ಯಾಕ್ ಸಿಗುತ್ತೆ. ಇವ್ರು ಎಷ್ಟು ಕಾಸ್ಟ್ಲಿ ಹೇಳ್ತಿದ್ದಾರೆ ಅಂತ ತಗೊಳ್ಳ. ಗೈಸ್, ಸೇಲಲ್ಲಿ ಬಂದು ಏನೂ ತೊಗೊಳ್ಬೇಕು ಹೋಗ್ಬಿಡಿ, ಬಂದು ಅಷ್ಟೇ ನೋಡ್ಕೊಂಡು ಹೋಗಿ ಆಯಿತಾ. ಎಲ್ಲನೂ ಕಾಸ್ಟ್ಲಿ ಹೇಳ್ತಾರೆ, ತುಂಬಾ 1 to ಡಬಲ್ ರೇಟ್ ಹೇಳ್ತಾರೆ. ಎಲ್ಲರೂ ಗೊತ್ತು, ಬಂದು ನೋಡ್ಕೊಂಡು ಹೋಗಿ, ಟೈಮ್ ಪಾಸ್ ಆಗುತ್ತೆ. ನಾನಂತರೂ ಇನ್ನೂ ತೊಗೊಳಕ್ಕೆ ಹೋಗಲಿಲ್ಲ. ಇದಷ್ಟೇ, ಇದು ಕೋಮ್ಸ್ ತೊಗೊಂಡೆ, ಅದು ಬಿಟ್ಟರೆ ನಾನು ಇನ್ನೂ ತೊಗೊಳ್ಳಿಲ್ಲ. ಇವಾಗ ಅಲ್ಲಿ ಸ್ಟಾಲ್ ಇದೆ ಏನಾದರೂ ತಿನ್ನೋದು, ತಿನ್ಕೊಂಡು ಹೋಗೋಣ. ಗೈಸ್, ಎಲ್ಲ ಆ್ಯಂಟಿಕ್ ಪೀಸ್ಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆಯಿತಾ. ಡೀಟೇಲಿಂಗ್ ಆಗಲಿ, ವರ್ಕ್ ಆಗಲಿ, ಮಾಡಿರೋ ಫಿನಿಶಿಂಗ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಸೋಫಾ ಆ್ಯಂಡ್ ಡಿಸೈನ್, ಡೆಕೋರೇಟಿವ್ ಐಟಮ್ಸ್ ಆ್ಯಂಡ್ ಅಲ್ಲಿ ಗ್ಲಾಸ್ ಐಟಮ್ಸ್ ತೋರಿಸ್ನಲ್ಲ, ಎಲ್ಲನೂ ತುಂಬ ಚೆನ್ನಾಗಿದೆ. ಬಟ್ ಒಂದೇ ಏನು ಚೆನ್ನಾಗಿಲ್ಲ ಅಂದರೆ ಕಾಸ್ಟ್. ತುಂಬಾ ರೇಟ್ ಹಾಕಿದ್ದಾರೆ ಗೈಸ್, 1 to ಡಬಲ್ ರೇಟ್ ಹಾಕಿದ್ದಾರೆ. ಸೊ ಅದು ನನಗೆ ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ. ಬಟ್ ಅದು ಬಿಟ್ಟರೆ ಚೆನ್ನಾಗಿದೆ, ಎಲ್ಲ ಡಿಸೈನ್ಸ್ ಆಗಲಿ, ಕಲೆಕ್ಷನ್ಸ್ ಆಗಲಿ ಎಲ್ಲನೂ ಚೆನ್ನಾಗಿದೆ. ಇವನ್ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇವಾಗ ನಾವು ನಾರ್ಮಲಿ ಒಂದು ಜುಮ್ಕಿನ ಎಷ್ಟು ಕೊಟ್ಟು ತೊಗೊಳ್ತೀವಿ? 100, 150 ಕೊಟ್ಟು ತೊಗೊಳ್ತೀವಿ. 250, 300 ಬಾರ್ಗೇನ್ ಮಾಡಿದರೆ ಅದಕ್ಕೂ ಹೋಗ್ತಾನೆ ಆಗ್ತಾಯಿಲ್ಲ. ಸೊ ನಾನು ತೊಗೊಳ್ಳಿಲ್ಲ. ಕೋಮು 50 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಗೈಸ್. ಆಚೆ ಕಡೆ 10 ರೂಪಿಗೆ ಒಂದು ಸಿಗೋದು, ನಾನು ಇಲ್ಲಿ 50 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಗೊತ್ತಿಲ್ಲ ನನ್ನ ಮೈಂಡ್ ಏನಾಗಿತ್ತಂತ. ಓಕೆ, ಬನ್ನಿ ನೆಕ್ಸ್ಟ್ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಅಂತ.
ಗೈಸ್ ಈ ಚೇರ್ ನೋಡಿದರೆ ನನಗೆ ಏನು ನೆನಪಾಗುತ್ತೆ ಗೊತ್ತಾ, 1920 ದೇವ್ದ ಮೂವಿ ಇತ್ತು ಗೊತ್ತಾ ಹಿಂದಿ, ಅದರಲ್ಲಿ ಇದೇ ಥರ ಚೇರ್ ಇತ್ತು ಗೈಸ್. ಇದು ನೋಡಿದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ, ದೇವ್ದ ಮೂವಿ ದೇವ್ದ ಮನೆಯೇ ನೆನಪಾಗುತ್ತೆ ನೋಡಿದಾಗೆಲ್ಲ, ಈ ಚೇರ್ ನೋಡಿದಾಗೆಲ್ಲ ನನಗೆ. ಆ್ಯಂಡ್ ಅದೊಂದು ಘೋಡ, ಆ ಗೋಡ ನೋಡಿದಾಗ ನಮ್ಗೆ ಯಾವ ಮೂವಿ ನೆನಪಾಗುತ್ತೆ ಗೊತ್ತಾ, ಕಾಂಚನ, ಉಪೇಂದ್ರದ್ದು ಕಾಂಚನ ಮೂವಿ ಇದೆಯಲ್ಲ, ಅದರಲ್ಲಿ ಕ್ಯಾರೆಕ್ಟರ್ಸ್ ಚೇಂಜ್ ಆಗುತ್ತೆ ಗೊತ್ತಾ. ಅದರಲ್ಲಿ ಒಂದು ಚಿಕ್ಕ ಪಾಪು ಕ್ಯಾರೆಕ್ಟರ್ ಅವ್ನ ಮೈ ಮೇಲೆ ಬಂದಾಗ ಆ ಗೋಡದ ಮೇಲೆ ಆಟ ಆಡ್ತಿರ್ತಾನೆ ಅವನು, ಆ ಸೀನ್ ನಂಗೆ ನೆನಪಾಗಿದೆ. ಸೊ ಓಕೆ ಫ್ರೆಂಡ್ಸ್, ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಏನು ಮಾಡ್ಬೇಕು ಹೇಳಿ, ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.